ಯಾರ ಡ್ಯಾನ್ಸ್ ಆಡಿದ್ರೆ ಸಹಿಸಲ್ಲ, ಹೋಗಿ ಹಂಗೆ ಹೊಟ್ಟೆ ಹೊಡ್ಕೊಂಡು ಸಾಯೋದು. ಆದರೆ ಮುಖನೂ ಕನ್ನಡಿಲಿ ನೋಡ್ಕೋಬೇಕಲ್ವ ಸರ್. ಕಾವ್ಯಾಗೆ ಅವ್ರ ಮೇಲೆ ಲವ್ ಪವ್ವು ಎಲ್ಲ ಇಲ್ಲವೇ ಇಲ್ಲ. ಯಾಕಂದ್ರೆ ಅವ್ರನ್ನ ಕಟ್ಕೊಂಡ್ರೆ ಅವ್ರ ಮನೆ ಮಠ ಮಾರ್ಕೋಬೇಕು, ಇಲ್ಲ ಹುಚ್ಚಿ ಆಗ್ಬಿಡ್ಬೇಕು. ಅವಳು ಫಂಕ್ಷನ್ಗೆ ಹೋದ್ರು ಒಂದು ಲವ್ ಮಾಡ್ತಾನೆ ಸರ್, ಅದರಲ್ಲಿ ಅವ್ರನ್ನ ಮಾಡಿದ್ದ, ಈಗ ಇವ್ರನ್ನ ಮಾಡ್ತಾ ಇದ್ದಾನೆ. ಆದರೆ ಬೀಳಲ್ಲ ಯಾರೂ. ಇವ್ನ ಕ್ಯಾರೆಕ್ಟರ್ಗೆ ಯಾರು ಬೀಳ್ತಾರೆ ಸರ್? ಸರ್ ಈಗ ಜಾನ್ವಿ ಅವರು ಈಗ ರೀಸೆಂಟಾಗಿ ನೀವು ಹೊರಗೆ ಸರ್ ಹೇಗೆ ಅನಿಸ್ತು? ಹೊರಗೆ ಬರಬೇಕಿತ್ತ, ಇನ್ನೂ ಒಂದು ಸ್ವಲ್ಪ ಆಡಬೇಕಿತ್ತ ಅವರು? ಸರ್ ಏನಾಗುತ್ತೆ ಅಂದರೆ ಒಂದು ಜೋಶಲ್ಲಿ ಇರ್ತಾರೆ ಸರ್. ಬರ್ತಾ 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 ಈ ಗಿಲ್ಲಿ ಇರಿಟೇಷನಿಂದ ಅಲ್ಲಿ ಇರೋಕ್ಕಾಗದೆ ಎಲ್ಲ ಆಚೆ ಬಂದರೆ ಸಾಕಪ್ಪ ಅಂತ ಒಳಗೆ ಅಂದ್ಕೊಂಡಿರ್ತಾರೆ, ಮೇಲೆ ತೋರಿಸ್ಕೊಳ್ಳಲ್ಲ. ಅಂದರೆ ಆಚೆ ಬರೋದನ್ನ ಖುಷಿಯಿಂದ ಬರ್ತಾರೆ. ಇವಾಗ ಅವಳು ನೋಡಿ ಖುಷಿಯಿಂದ ಬಂದರು, ಆದರೆ ಹೇಳ್ಕೊಳಂಗಿಲ್ಲ ಖುಷಿಯಿಂದ ಬಂದೆ ಅಂತ. ಅದರಿಂದ ಅವ್ರು ಹೇಳ್ಕೊಳ್ಳಲ್ಲ. ಬೇಕಾದ್ರೆ ನನಗೆ ಸಿಕ್ಕಿದಾಗ ನಾನು ಮಾತಾಡ್ಬಿಟ್ಟು ಅವ್ರಿಗೆ ಹೇಳಿಸ್ತೀನಿ. ಯಾಕಂದ್ರೆ ನಾವು ಅವರು ತುಂಬ ಚೆನ್ನಾಗಿದ್ದೀವಿ, ಒಳಗಡೆನೂ ತುಂಬ ಚೆನ್ನಾಗಿ ಮರ್ಯಾದೆ ಕೊಡೋರು, ನಾವು ಅವರು ಚೆನ್ನಾಗಿದ್ದೀವಿ. ಓಕೆ ಸರ್, ಈಗ ಬಿಗ್ ಬಾಸ್ ನೋಡೋದ್ರೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಅಲ್ಲ, ನನಗೆ ಅಶ್ವಿನಿ ಗೌಡ ಅವರು, ರಕ್ಷಿತಾ ಗೆಲ್ಲಬೇಕು. ಆದರೆ ಗಿಲ್ಲಿನೇ ಗೆಲ್ಲೋದು. ಅದು ಜನ ಮರಳೋ ಜಾತ್ರೆ ಮರಳೋ ಇಂದ ಗಿಲ್ಲಿನೇ ಗೆಲ್ಲೋದು. ಆದರೆ ಇವ್ರು 3 ಜನ, ನಾನು ಯಾರ ಹೆಸರು ಹೇಳಿದೆ ಅವ್ರು 3 ಜನನೂ ಟಾಪ್ 3 ಇರ್ತಾರೆ. ಅದ್ರ ಜೊತೆಗೆ ಸ್ಪಂದನೂ ಇರ್ತಾಳೆ. ಓಕೆ, ಅಂದರೆ ಸ್ಪಂದನ, ಕಾವ್ಯನೂ ಇರ್ತಾರೆ. ಹೇಳಿದ್ರೆ ಅಂದರೆ ಜನ ಮರಳಾಗಿದ್ದಾರಾ ಅಂತ ನಿಮ್ಮ ಪ್ರಕಾರ? ಸರ್ ಹಂಗಲ್ಲ. ಇವಾಗ ಆಚೆ ಬಂದು ಅವ್ರು ಏನು ಮಾಡ್ತಾರೆ ಸರ್, ಬರೀ ಕಾಮಿಡಿ ಪೋರ್ಷನ್ ಮಾತ್ರ ತೋರಿಸ್ತಾ ಇದ್ದಾರೆ, ಒಳ್ಳೇದು ಮಾತ್ರ ತೋರಿಸ್ತಾ ಇದ್ದಾರೆ. ಅಂದರೆ ಅವನು ಏನಾರ ಹೇಳಿದ್ರೆ ನಗ್ತಾರಲ್ಲ ಅದನ್ನು ಮಾತ್ರ ತೋರಿಸ್ತಾರೆ. ಆಮೇಲೆ ಟಾಂಗ್ ಕೊಡೋದು ತೋರಿಸ್ತಾರೆ. ಆದರೆ ಅವನು ಚೀಪ್ ಬಿಹೇವು, ಅಲ್ಲಿ ಆಡ್ಕೊಳ್ಳೋದು, ತುಳಿಯೋದು, ಅವ್ರನ್ನ ಕೆಟ್ಟದಾಗಿ ಮಾತಾಡಿದ್ದು, ಬೇರೆ ಜಗಳ ಎಷ್ಟೊಂದು ಜಗಳ ನಡೆಯುತ್ತೆ ಸರ್ ಬೆಳಗಿನ ಸಾಯಂಕಾಲದವರೆಗೂ. ಅದನ್ನು ತೋರಿಸಲ್ಲ. ಅವ್ರು ಏನಾದರೂ ಕಾಮಿಡಿ ಮಾತ್ರ ತೋರಿಸ್ತಾರೆ. ಅವಾಗೇನಾಗೋಗಿದೆ ಜನಕ್ಕೆ ಅವನೇ ಸೂಪರ್ ಅಂತ. ಆದರೆ ಮನೆ ಒಳಗೆ ಅವನೇ ಇರಿಟೇಷನ್. ಯಾಕಂದರೆ ಒಬ್ಬರು ಬಾಯಿಂದ ಇರಿಟೇಷನ್ ನನ್ನೊಬ್ಬನಿಂದ ಬರ್ತಾ ಇಲ್ಲ. ನೀವು ಅಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಬಾಯಿಂದ ಬರೋದು ಇರಿಟೇಷನ್. ಆದರೆ ಆ ಇರಿಟೇಷನ್ ಅನ್ನೋದನ್ನು ಬಿಗ್ ಬಾಸ್ ಟೀಮ್ ಅವರು ಆಚೆ ತೋರಿಸ್ತಾನೆ ಇಲ್ಲ. ಯಾಕಂದರೆ ಇರಿಟೇಷನನ್ನು ತೋರಿಸಿದ್ರೆ ಎಲ್ಲ ಗಿಲ್ಲಿಗೆ ಅಪೋಸಿಟ್ ಆಗಿಬಿಡ್ತಾರೆ. ಯಾರು ಓಟ್ ಹಾಕೋರು ಓಟ್ ಹಾಕಲ್ಲ. ಅವನಿಂದ ಈಗ ಓಡ್ತಾ ಇದೆ ಅಂತ ಅವನ್ನೇ ಓಡಿಸ್ತಾ ಇದ್ದಾರೆ, ಕಾಮಿಡಿ ಮಾಡಿ ತೋರಿಸ್ಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ನಾನು ಒಬ್ಬನೇ ಹೇಳಿದ್ರೆ ಇರಿಟೇಷನ್ ಅಂತ ನಾನು ಜಲಸ್ಗೆ ಹೊಟ್ಟೆವ್ರಿಗೆ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು, ಇಲ್ಲ ಜನ ಅನ್ಕೋಬೋದು. ಅಲ್ಲಿ ಒಬ್ಬೊಬ್ಬರು ಬಾಯಿಂದನೂ ಬಂದಿದೆ ಯಪ್ಪ ಅಂತ. ಕಾವ್ಯನೂ ಇರಿಟೇಷನ್ ಆದ್ರೂ ಅವನಿಗೆ ಫ್ಯಾನ್ ಬೇಸ್ ಇದೆ ಅಂತ, ಜೊತೆಗಿದ್ರೆ ನನಗೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ ಇದ್ದಾರೆ ಹೊರತು ಅವ್ರಿಗೂ ಇರಿಟೇಷನ್ ಆದರೂ ತಡ್ಕೊಂಡು ಕೂತಿದ್ದಾರೆ ಸರ್. ಅಂದರೆ ಕಾವ್ಯದ ಹೇಳಿದ್ರೆ ಗಿಲ್ಲಿ ನೆರಳಿದ್ದಾರ ಅಂತ ಅನ್ಸುತ್ತಾ? 100% ಹಂಗೆ ಇದ್ದಿದ್ದು ಸರ್. ಈ ನಡುವೆವರೆಗೂ ಅಷ್ಟೇ, ಈಗಲೂ ಚೂರು ಇದ್ದಾರೆ. ಆದರೆ ಗಿಲ್ಲಿ ಬಂದು ಒರಿಜಿನಲ್ ಲವ್ ಕಾವ್ಯ ಮೇಲೆ ಮಾಡ್ತಾ ಇದ್ದಾರೆ. ಆದರೆ ಕಾವ್ಯ ಅವ್ರ ಮೇಲೆ ಯಾವ ಲವ್ವೂ ಇಲ್ಲ ಸರ್. ಯಾಕಂದರೆ ಅವರು ಸುಮ್ಮನೆ ಅವನ ಜೊತೆ ಇದ್ದರೆ ಓಟ್ ಆಗುತ್ತೆ ಅಂತ ಇದ್ದಾರೆ ಹೊರತು ಕಾವ್ಯಾಗೆ ಅವ್ರ ಮೇಲೆ ಲವ್ ಪವ್ವು ಎಲ್ಲ ಇಲ್ಲವೇ ಇಲ್ಲ. ಯಾಕಂದ್ರೆ ಅವ್ರನ್ನ ಕಟ್ಕೊಂಡ್ರೆ ಅವ್ರ ಮನೆ ಮಠ ಮಾರ್ಕೋಬೇಕು, ಇಲ್ಲ ಹುಚ್ಚಿ ಆಗ್ಬಿಡ್ಬೇಕು. ಅವಳು 2 ದಿನಕ್ಕೆ ಡೈವರ್ಸ್ ಕೊಟ್ಟು ಓಡೋಗ್ಬಿಡ್ತಾಳೆ. ಯಾಕಂದರೆ ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ನಾನು ಲೈಫಲ್ಲೇ ನೋಡಿಲ್ಲ ಸರ್. ಈಗ ಒಂದು ಕೋತಿನ ಮನೇಲಿ ಇಟ್ಕೊಂಡ್ರೆ ಸರ್ ಹಿಂಗೆಲ್ಲ ಡೆಕೋರೇಷನ್ ಮಾಡಿರ್ತೀರ, 5 ನಿಮಿಷಕ್ಕೆ ಯಾಗ್ರಿ ಎಲ್ಲ ಪೀಸ್ ಮಾಡಲ್ವಾ ಸರ್? ಅದಕ್ಕಿಂತ ವರ್ಸ್ಟ್ ಸರ್. ಅಂದರೆ ನೀವು ಹೇಳಿದ್ರಿ, ಅಂದರೆ ಸೀರಿಯಸ್ ಆಗಿ ಲವ್ ಮಾಡ್ತಾನೆ ಅನ್ಸುತ್ತಾ ನಿಮಗೆ? ಸೀರಿಯಸ್ ಆಗಿ ಆದರೆ ಎಲ್ಲ ಸೀಸನ್ ಎಲ್ಲಿ ಫಂಕ್ಷನ್ಗೆ ಹೋದ್ರೂ ಒಂದು ಲವ್ ಮಾಡ್ತಾನೆ ಸರ್. ಅದರಲ್ಲಿ ಅವ್ರನ್ನ ಮಾಡಿದ್ದ, ಈಗ ಇವ್ರನ್ನ ಮಾಡ್ತಾ ಇದ್ದಾನೆ. ಆದರೆ ಬೀಳಲ್ಲ ಯಾರೂ. ಇವ್ನ ಕ್ಯಾರೆಕ್ಟರ್ಗೆ ಯಾರು ಬೀಳ್ತಾರೆ ಸರ್? ಅಂದರೆ ಹೌದು, ಕಟ್ಕೊಂಡ್ರು ಉದ್ಧಾರ ಆಗ್ತಾರ ಸರ್? ಅವ್ರಿಗೆ ಬದುಕಕ್ಕಾಗತ್ತಾ ಸರ್? ಅವ್ರ ತುಂಬಾ ಕಡೆ ಕೇಳ್ಪಟ್ವಿ. ಅಂದರೆ ಒಂದೊಂದು ಶೋಗು ಈಗ ನೋಡಿ, ಗಗನ ಅನ್ನೋರಿಗೆ ಲವ್ ಮಾಡ್ತಿದ್ದ ಅಂತ ಅಲ್ಲಿ ಮಾಡ್ದ, ಅವಳು ಮೂಸ್ ನೋಡ್ಲಿಲ್ಲ. ಇಲ್ಲಿ ಕಾವ್ಯ ಹಿಂದೆ ಬಿದ್ದ, ಇವಳು ಮೂಸ್ ನೋಡ್ಲಿಲ್ಲ ಸರ್. ರಕ್ಷಿತಾನೇ ರಿಜೆಕ್ಟ್ ಮಾಡ್ಬಿಟ್ಲು ಸರ್. ಎಲ್ಲರೂ ಕೂತ್ಕೊಂಡು ಕೇಳ್ತೀವಿ ರಕ್ಷಿತಾಗೆ, ನಿನ್ಗೆ ಇಷ್ಟ ಆಗುತ್ತಾ ಇವನ್ನ ಮದುವೆ ಮಾಡ್ತೀಯ ಅಂದರೆ ಥೂ ಅಂದ್ಬಿಟ್ಲು. ರಕ್ಷಿತಾನೇ ರಿಜೆಕ್ಟ್ ಮಾಡಿದ್ಲು ಅಂತ ಆಡ್ಕೊಂಡಿದ್ದೀವಿ. ಇಂಥದ್ದೆಲ್ಲ ತೋರಿಸಲ್ಲ. ಇದೆಲ್ಲ ಬೇಕಾದ್ರೆ ಅಲ್ಲಿ ಒಳಗಿದ್ದವ್ರಿಗೆ ಕೇಳಿ. ಬಂದ ಮೇಲೆ ಹಿಂಗೆ ಸತೀಶ್ ಹೇಳಿದ್ರು ಒಂದು ಇಂಟರ್ವ್ಯೂಲಿ ಅಂತ. ಈಗ ಯಾರ್ಯಾರು ಆಚೆ ಬಂದಿದ್ರೆ ಅವ್ರಿಗೆ ಇಂಟರ್ವ್ಯೂಗೆ ಹೋದಾಗಲೇ ಕೇಳಿ. ರಕ್ಷಿತಂಗೆ ಕಟ್ಟಕ್ಕೆ ನೋಡಿದ್ವಿ ಅಂದರೆ ನಾನು ರೇಗ್ಸಕ್ಕೆ, ರಕ್ಷಿತಾ ನಿಮಗೆ ಗಿಲ್ಲಿ ಓಕೆನಾ ಮದುವೆ ಹಾಕಿ ಅಂದರೆ ಥೂ ಅಂದ್ಬಿಟ್ಲು. ಆದರೆ ಕಾವ್ಯನೂ ಅದೇನೆ. ಆದರೆ ಬಿಟ್ಕೊಡ್ತಾ ಇಲ್ಲ. ಏನಕ್ಕಂದರೆ ಫ್ಯಾನ್ ಬೇಸ್ ಇರೋದ್ರಿಂದ ಸ್ವಲ್ಪ ಹೆಂಗೋ ಒಂದು ಅರ್ಧ ಓಟಾರ ಈ ಕಡೆಗೆ ಬರಲಿ ಅಂತ ಆ ಥರ ಒಂದು ಇದರಿಂದ. ಅದು ಬಿಟ್ಟರೆ ಕಾವ್ಯಾಗೆ ಅವ್ರ ಮೇಲೆ ಯಾವ ಭಾವನೆಯೂ ಇಲ್ಲ. ಅಂದರೆ ಪ್ರೀತಿ ಭಾವನೆ ಇಲ್ಲ. ಅಂದರೆ ಇವರಂತೂ ರಿಯಲ್ ಆಗಲ್ಲ. ಇನ್ನೊಂದು 2 ದಿನಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಆ ಲೆಕ್ಕಕ್ಕೆ ಫೀಲ್ ಆಗ್ಬಿಟ್ಟವ್ರೆ. ಅವ್ರನ್ನ ಯಾರನ್ನ ಮುಟ್ಟಿದ್ರೆ ಸಹಿಸಲ್ಲ, ಹಂಗಾಡ್ತಾವ್ರೆ. ಯಾರ ಡ್ಯಾನ್ಸ್ ಆಡಿದ್ರೆ ಸಹಿಸಲ್ಲ, ಹೋಗಿ ಹಂಗೆ ಹೊಟ್ಟೆ ಹೊಡ್ಕೊಂಡು ಸಾಯೋದು. ಆದರೆ ಮುಖನೂ ಕನ್ನಡಿಲಿ ನೋಡ್ಕೋಬೇಕಲ್ವ ಸರ್? ಅವ್ರು ಏನೇ ಹೆಸರು ಇರ್ಬೋದು, ಹೆಸರು ಕಟ್ಕೊಂಡು ಪೂಜೆ ಮಾಡ್ಬೇಕು. ಒಂದು ಕ್ಯಾರೆಕ್ಟರ್ ಇರಬೇಕು, ಒಂದು ಬುದ್ಧಿ ಇರಬೇಕು, ಕಲ್ಚರ್ ಇರಬೇಕು. ಬಂದ ಹೆಂಗಸ್ರನ್ನ ಹೆಂಗೆ ಕೇರ್ ಮಾಡಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ನೋಡ್ಕೋಬೇಕು ಅಂತ. ಇವ್ನು ಇಲ್ಲಿ ಆಡ್ದಂಗೆ ಅವ್ರ ಮನೇಲಿ ಮದುವೆ ಆದಾಗ ಆಡಿದ್ರೆ ಯಾರ ಇಡ್ತಾರ ಸರ್? ಬಾಳಕ್ಕಾಗತ್ತ ಅವನ ಜೊತೆ?
ಒಂದು ವಾರಕ್ಕೆ ಡೈವರ್ಸ್ ಸರ್ ಬೇಕಾದ್ರೆ ಚಾಲೆಂಜ್ ಮಾಡ್ಕೊಳ್ಳಿ. ಆದರೆ ಹಳ್ಳಿಯವರು ಗೊತ್ತಿಲ್ಲದೆ ಇರೋರು ಯಾರೋ ಪೆದ್ದುಗಳಾಗ್ಬೋದು. ಆದರೆ ಈ ಥರ ಸೆಲೆಬ್ರಿಟಿಗೆ ಲವ್ ಮಾಡ್ತಾನಲ್ಲ, ಸಿಂಗರು, ಇದರಲ್ಲಿ ಕೋ ಆರ್ಟಿಸ್ಟು, ಸತ್ರು ಮದುವೆ ಆಗಲ್ಲ, ಚಾಲೆಂಜ್ ಮಾಡ್ತೀನಿ ಸರ್. ಓಕೆ, ಇನ್ನೊಂದು ಸರ್, ಈಗ ಸುದೀಪ್ ಅವ್ರ ಬಗ್ಗೆ ಅಂದ್ರೆ ಸೀಸನ್ ತರ ಈ ಸೀಸನ್ ನಡೆಸ್ಕೊಡ್ತಾ ಇಲ್ಲ, ಒಬ್ರಿಗೊಂದು ಮಾಡ್ತಾ ಇದಾರೆ ಅಂತ. ಇಲ್ಲ, ಸುದೀಪ್ ಅವ್ರು ಮಾಡ್ತಾ ಇಲ್ಲ ಸರ್, ಬಿಗ್ ಬಾಸ್ ಅವರು ಮಾಡ್ತಾ ಇಲ್ಲ ಸರ್, ಮನೆ ಒಳಗಿರೋ ಜನ ಸರಿ ಇಲ್ಲ ಸರ್. ಇದೇನಂದ್ರೆ ನಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಆಮೇಲೆ ಹೇಳೋದನ್ನ ಅರ್ಥನೂ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾರಿಗೂ. ನನಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಇದು ನನಗೂ ಸುದೀಪ್ ಸರ್ ಏನು ಕ್ವಶನ್ ಕೇಳ್ತಾರೆ ಅನ್ನೋದೇ ಗೊತ್ತಾಗದೆ ನಾನು ಇನ್ನೇನೋ ಆನ್ಸರ್ ಮಾಡ್ತಾ ಇರ್ತೀನಿ. ಅದಕ್ಕೆ ನಾನು ಹಂಗಲ್ಲ ಕೇಳಿದ್ದು ಅನ್ನೋ ಥರ ಅವ್ರು ಮಾತಾಡ್ತಾರೆ. ಆದರೆ ಅವ್ರು ತಪ್ಪಲ್ಲ, ಅದು ಅವ್ರು ಕರೆಕ್ಟಾಗೇ ಕೇಳ್ತಾ ಇದ್ದಾರೆ. ಆದರೆ ಯಾವ ವೇಲ್ ನಾವು ಆನ್ಸರ್ ಮಾಡಬೇಕು ಅಲ್ಲಿರೋರೆಲ್ಲ ದದ್ದುಗಳು ಇನ್ಕ್ಲೂಡ್ ನನ್ನ ಸೇರಿಸಿ, ಅದರಿಂದ ಎಲ್ಲರೂ ಮಿಸ್ಟೇಕ್ ಮಾಡಿ ಬೈಸ್ಕೊಳ್ತಾ ಇದ್ದೀವಿ. ಅಂದರೆ ಒಂದು ಗೇಮ್ ಇದ್ರ ಆಗಿರ್ಬೋದು, ಗೇಮ್ನ ಅರ್ಥ ಮಾಡ್ಕೊಳ್ಳದೆ ಆಡ್ಬಿಟ್ಟು ಅದು ತಪ್ಪು ಮಾಡಿ 2-3 ಸಲ ಅಲ್ಲ 5-5 ಸಲ ಫಾಲ್ಟ್ ಆಗಿದೆ. ಗೇಮ್ ಬಗ್ಗೆ 5-5 ಸಲ ಫಾಲ್ಟ್ ಮಾಡಿದ್ದಾರೆ, ತುಂಬ ಫಾಲ್ಟ್ ಆಗಿದೆ ಸರ್. ಅದನ್ನೇ ವಾರ್ನಿಂಗ್ ಕೊಟ್ಟು ಬೈದು ಇದ್ದಾರೆ, ಅದನ್ನು ಆಚೆನೂ ಪ್ಲೇ ಮಾಡಿದ್ದಾರೆ. ನೋಡಿದೆ ಅದೆಲ್ಲ ತಪ್ಪು ನಮ್ಮದೇ. ಯಾಕಂದರೆ ನಾವು ಅದನ್ನು ವರ್ಡಿಂಗು ನಾನು ಓದಿದ್ರೆ ಸರ್, ಅದನ್ನು ಕನ್ನಡಲ್ಲಿ ಎಕ್ಸ್ಪರ್ಟ್, ನಾನು ನೀಟಾಗಿ ಅರ್ಥ ಮಾಡಿಕೊಂಡು ಹಿಂಗೆ ಅಂತ ಮುಖದ ಮುಂದೆ ಪಿಕ್ಚರ್ ಥರ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದೆ. ಅದೇ ಧ್ರುವಂತು ಮಿಕ್ದವ್ರು ಓದಿದ್ರೆ ಅವ್ರು ಓದೋ ಮೀನಿಂಗ್ ಬೇರೆ ಬರ್ತಿತ್ತು, ನಾವು ಅರ್ಥ ಮಾಡ್ಕೊಂಡು ಆ ಅರ್ಥದಲ್ಲಿ ಆಡ್ತಿದ್ವಿ. ಅದಕ್ಕೇನು ಮಾಡಿದೆ, ನೆಕ್ಸ್ಟ್ ಸಲಿಯಿಂದ ನಾನು ಕಿತ್ಕೊಂಡು ಧ್ರುವಂತ ಓದಾದ್ಮೇಲೆ ಆಯ್ತಾ ಕೊಡು, ನಾನು ಓದ್ಬಿಟ್ಟು ನಾನು ಅರ್ಥ ಆಗಂಗೆ ಎಲ್ಲರಿಗೂ ಬಿಡಿಸಿ ಹೇಳ್ತಿದ್ದೆ ಸರ್. ಅವಾಗ ಒಂದು ಫಾಲ್ಟು ಆಗ್ತಾ ಇರಲಿಲ್ಲ. ಆ ಗೇಮಲ್ಲಿ ಧ್ರುವಂತು ನಾನು ಇಬ್ಬರು ಜಡ್ಜ್ ಆಗಿರ್ತೀವಿ, ಅಂದರೆ ಅಂಪೈರ್ ಆಗಿರ್ತೀವಿ. ರಾಶಿಕಾ ಆಮೇಲೆ ಕಾವ್ಯ ಆಡ್ತಾ ಇರ್ತಾರೆ. ಆವಾಗ ನಾನು ಅರ್ಥ ಮಾಡ್ಕೊಂಡಿರ್ತೀನಿ ಏನಂತ ಅಂದರೆ ಅದು ಅವ್ರು ಓದಿರೋ ಪ್ರಕಾರ ಅವ್ರ ಅರ್ಥ ಬೇರೆ, ನಾನು ಓದಿರೋ ಪ್ರಕಾರ ನನ್ನ ಅರ್ಥ ಬೇರೆ ಸರ್. ಯಾರಾದರೂ ಇವಾಗ ನೀವು ಆಡ್ತಾ ಇರೋರು ಸರ್, ನಾವು ಅಂಪೇರು ಫಾಲ್ ಆದರೆ ಅಂಪೇರ್ ಎಣಿಸ್ಬೇಕಾ ಅವ್ರು ಎಣಿಸ್ಬೇಕಾ ಸರ್? ಅಂಪೇರ್ ಎಣಿಸಿದ್ರೆ ಕರೆಕ್ಟಾಗಿ 1 ಸೆಕೆಂಡ್ಗೆ 2 ಸೆಕೆಂಡ್ಗೆ 3 ಸೆಕೆಂಡ್ಗೆ ಹೇಳಿಸ್ತಾರೆ. ಅವ್ರಿಗೆ ಬಿಟ್ಬಿಟ್ರೆ ಅವರು 1 2 3 4 5 6 7 8 10 ಅಂದ್ಬಿಟ್ಟು ಓಡೋಗ್ಬಿಡ್ತಾರೆ. ಅದು ತಲೆ ಬೇಡ ಸರ್, ಅಲ್ಲಿ ಡೀಟೇಲಾಗಿ ಬರ್ದಿದೆ. ಅವರೇ ಎಣಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಹತ್ರ ಜಗಳಕ್ಕೆ ಬರ್ತಾನೆ. ಮಗ ಅಂತೀನಿ ಒಂದೇ ಸರಿ, ನಾನು ಇಷ್ಟೇ ಮಾತಾಡಿ ಸರ್, ಅವ್ರು ಇಷ್ಟುದ್ದ ಮಾತಾಡಲಿ ಸರ್, ನಾನೇ ಮಗ ಅಷ್ಟೇ ಮಾತಾಡೋದು. ಕಾವ್ಯ ನೀನು ಫಾಲ್ಸ್ 1 2 ಎಣಿಸಿ 10 ಆದ್ಮೇಲೆ ಆಯ್ತು ಹೋಗು, ಹಂಗೆ ಮಾಡ್ತಾಯಿದ್ದೆ. ಅವರೇ ಎಣಿಸ್ಕೊಂಡು ಹೋಗ್ಬೇಕು. ಆಮೇಲೆ ಅದು ಕೆಳಗೆ ಬಿದ್ದುಬಿಟ್ರೆ ಅದು ಅವರೇ ಎತ್ಕೋಬೇಕು ಅಂತ. ಅವ್ರವ್ರ ಇಷ್ಟ ಸರ್. ಈಗ ಅಲ್ಲಿ ಇದೆಯಾ ಎತ್ಕೊಂಡು ಇಟ್ಕೊಂಡು ಕಿಲಾಡಿತನ ಮಾಡಿ ಲಾಸ್ಟ್ 1 ಸೆಕೆಂಡಲ್ಲಿ ಒಂದಿಟ್ರು ವಿನ್ನರ್ರೆ. ಅದು ಅವ್ರ ತಲೆ, ಅದರಲ್ಲೇನೋ ಅದು ಫಾಲ್ಸು ಗಿಲ್ಸು ಅಂತ ಕೊಟ್ಟಿಲ್ಲ. ಬರೀ ಕೆಳಗೆ ಬಿದ್ದರೆ ಮಾತ್ರ ಎತ್ಕೋಬೇಕು ಮೇಲಿಂದಾನೆ ಅಂತ ಇದೆ. ಅದು ಇವರೇ ಬೀಳ್ಸಿದ್ರೆ ಇವರೇ ಎತ್ಕೋಬೇಕು ಅನ್ನೋದು ಇಲ್ಲ. ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ನನ್ನ ಪ್ರಕಾರ ನಾನು ಮಾಡ್ತಾಯಿದ್ರೆ ಬಂದ್ಬಿಟ್ಟು ಜಗಳ ಮಾಡಿ ಲಾಸ್ಟಲ್ಲಿ ಬಂದು ರಾಶಿಕಾ ಗೆಲ್ತಾಳೆ. ಆವಾಗ ಅನೌನ್ಸ್ ಮಾಡಬೇಕಾದ್ರು ಸತೀಶ್ ಅವ್ರು ಫಾಲ್ಟ್ ಮಾಡಿದ್ರು ಅಂತ ದೊಡ್ಡದಾಗಿ ಇವನು ಕಿಲಾಡಿ ಥರ ಹೇಳ್ಕೊತಾನೆ. ಆದರೆ ಅದಾದಮೇಲೆ ಬುಕ್ ಅವನೇ ಅರ್ಧ ಗಂಟೆ ಓದ್ಬಿಟ್ಟು ಒಳಗೆ ಬಂದ್ಬಿಟ್ಟು ಸಾರಿ ಸರ್ ನಿಮ್ಮದೇ ಕರೆಕ್ಟು ಅಂತಾನೆ. ಅಂದರೆ ನಾನು ಒಂದ್ಸಲಿ ಹೋದ್ರೆ ನಂಗೆ ತಲೆಗೆ ಹೋಗುತ್ತೆ, ಆಮೇಲೆ ಅರ್ಥ ಆಗುತ್ತೆ. ಅವನಿಗೆ ಗ್ರಾಮರೇ ಅರ್ಥ ಆಗಲ್ಲ, ಆ ವರ್ಡಲ್ಲಿ ಅಷ್ಟು ಸ್ಪಷ್ಟವಾಗಿರುತ್ತೆ. ಅದನ್ನು ಅವನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಇರಲ್ಲ. ಆ ಥರ ತುಂಬ ತಪ್ಪುಗಳು ಈ ಸೀಸನಲ್ಲಿ ನಡೀತಿದೆ. ಅಂದರೆ ತಪ್ಪು ಮಾಡೋದು ಆಚೆ ಜನಕ್ಕೆ ಏನಾಗುತ್ತೆ, ಏನು ಇದು ಸರಿಗೆ ಇವರು ಏನು ಕೇಳಿಸ್ಕೊಂಡಿಲ್ವಾ, ನೋಡಿಲ್ವಾ, ಇಲ್ಲ ಸರಿಗೆ ನಡೆಸ್ಕೊಳ್ತಿಲ್ವಾ ಅಂತ. ಆದರೆ ಬಿಗ್ ಬಾಸ್ ತಪ್ಪಲ್ಲ, ಇದು ಒಳಗಿರೋ ಜನಗಳ ತಪ್ಪು. ಧ್ರುವಂತ ಬಗ್ಗೆ ಏನು ಹೇಳ್ತೀರಾ ಸರ್? ಧ್ರುವಂತ ಸರ್ ಅವನು ಸೈಕೋನೇ ಹುಚ್ಚನೇ ಅಂತ ಅನಿಸುತ್ತೆ ಸರ್. 1 ನಿಮಿಷ ಇದ್ದಂಗೆ ಇನ್ನೊಂದು ನಿಮಿಷ ಇರಲ್ಲ. 1 ನಿಮಿಷ ಬಂದು ನಾನು ಇನ್ನೊಂದು ವಿಷಯಕ್ಕೆ ಯಾರೋ ಬಂದು 1 ಅವರ್ ಜಗಳ ಆಡಿರ್ತಾರೆ, ನಾನು 1 ನಿಮಿಷದಲ್ಲಿ ಸಾಲ್ವ್ ಮಾಡ್ತೀನಿ ಆ ಜಗಳನ. ಎಲ್ಲ ಆಡೋವ್ರಿಗೂ ನೋಡ್ತಾ ಇರ್ತೀನಿ, ನಾನು ಮಧ್ಯದಲ್ಲಿ ಮಾತಾಡಲ್ಲ. ಯಾಕಂದರೆ ಅವಾಗ ಬಿಸಿ ಇರುತ್ತೆ, ಇಬ್ಬರು ಆಡ್ತಾನೆ ಇರ್ತಾರೆ, ಸ್ಟಾಪ್ ಮಾಡಲ್ಲ. ಅವಾಗ ಮಾತಾಡೋಕೆ ಹೋದ್ರೆ ನಾವೇ ಉಗಿಸ್ಕೋಬೇಕು. ಎರಡೂ ಆಗುತ್ತೆ. ಮಂಜು ಭಾಷಿಣಿಯವರು, ಅಶ್ವಿನ್ ಗೌಡ ಅವರು ಲಾಸ್ಟಲ್ಲಿ ಅಡುಗೆ ಮಾಡಲ್ಲ, ನೀನು ಮಾಡಲ್ಲ, ನಾನು ಮಾಡಲ್ಲ, ಕೆಲಸ ಮಾಡಲ್ಲ ಅಂತ ಕೂತ್ಕೊಳ್ತಾರೆ. ಇವಾಗ ಹಂಗಿದ್ರೆ ಯಾರು ಊಟ ಎಲ್ಲರೂ ಹೆಂಗೆ ತಿನ್ನೋದು? ಮಾಡಲೇಬೇಕು ಅಡುಗೆ. ಅದಕ್ಕೆ ಎಷ್ಟು ಆಡ್ತಾರೆ, ಬೆಳಿಗ್ಗೆ ಸಾಯಂಕಾಲದವ್ರು ಅಡುಗೆ ಮಾಡದೆ ಜಗಳ ಆಡ್ತಾರೆ ಸರ್. ಲಾಸ್ಟಲ್ಲಿ ಕರೆದುಬಿಟ್ಟು ನೋಡಿ ನೀವು ಸಾರಿ ಕೇಳ್ತಿರೋ ಬಿಡ್ತಿರೋ, ನಮ್ಮ ಟೀಮಿಂದನೇ ತಪ್ಪಾಗಿರೋದು, ನಿಮ್ಮೆಲ್ಲರ ಪರವಾಗಿ ನಾನು ಸಾರಿ ಕೇಳ್ಬಿಟ್ಟು ಇವಾಗ ಅಡುಗೆ ಮಾಡಿ ಎಲ್ಲ ಸ್ಟಾರ್ಟ್ ಮಾಡೋಂಗೆ ನಾನು ಮಾಡಿ ಬರ್ತೀನಿ, ಯಾರು ಸೆಂಟ್ರಲ್ಲಿ ಕೊಯ್ಯ ಅನ್ಬೇಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀನಿ. 1 ನಿಮಿಷಕ್ಕೆ ಸಾಲ್ವ್ ಮಾಡ್ತಾ ಇರ್ತೀನಿ. ಅಲ್ಲಿ ಬಂದು ಕೊಕ್ಕಿ ಆಗ್ತಾನೆ, ಗಿಲ್ಲಿ ಬಂದು ತಿರ್ಗಾ ಹಾಳು ಮಾಡ್ತಾನೆ, ತಿರ್ಗಾ ದೊಡ್ಡದು ಮಾಡಿಬಿಡ್ತಾನೆ ಜಗಳನ. ತಿರ್ಗಾ ಆಮೇಲೆ ಎಲ್ಲ ಮಾತಾಡಿ 1 ನಿಮಿಷದಲ್ಲಿ ಸಾಲ್ವ್ ಮಾಡ್ತೀನಿ. ಆವಾಗ ಧ್ರುವಂತ ಬಂದ್ಬಿಟ್ಟು ಹೇಳ್ತಾರೆ ಬೇಷ್ ಅಂತಾರೆ. ಅಂದರೆ ಸಮುದ್ರ ಲೆಕ್ಕದಲ್ಲಿ ಆಗೋದನ್ನ ಇಲಿ ಥರ ಮಾಡಿಬಿಟ್ಟೆ ನೀನು ಅಂತ.